ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸೊ ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಮನೇಲಿ ಒಂದು ಹೊಸ ಟಾಸ್ಕ್ ಇರುತ್ತೆ ಮತ್ತು ಇದು ಕೊನೆಯ ಟಾಸ್ಕ್ ಅಂತಲೇ ಹೇಳ್ಬೋದು. ಫ್ರೈಡೇ ಫನ್ ಡೇ ಟಾಸ್ಕ್ ಅಂತ. ಸೊ ಫ್ರೈಡೇ ಟಾಸ್ಕ್, ಫೈನಲ್ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಮತ್ತು ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಈ ಟಾಸ್ಕ್ ಹೆಸರು ಏನಪ್ಪ ಅಂತಂದರೆ ಚಂಡಮಾರುತ ಅಂತ ಇರುತ್ತೆ. ಸೊ ಒಂದು ಬಾಲ್ ಬಂದು ಮಧ್ಯದಲ್ಲಿ ಇಟ್ಟಿರ್ತಾರೆ, ಒಂದು ಬಾಕ್ಸ್ ಥರ ಮಾಡಿ ಬಾಲ್ನ ಮಧ್ಯದಲ್ಲಿ ಇಟ್ಟಿರ್ತಾರೆ, ದೊಡ್ಡ ಬಾಲು. ಸೊ ಆ ಕಡೆ ಒಂದು ಟೀಮ್ ನಿಂತ್ಕೊಂಡು ಈ ಕಡೆ ಒಂದು ಟೀಮ್ ನಿಂತ್ಕೊಂಡು ಇಬ್ರಿಗೂ 120 ನಾರ್ಮಲ್ ಸ್ಪಾಂಜ್ ಬಾಲ್ಗಳನ್ನ ಕೊಟ್ಟಿರ್ತಾರೆ. ಆ ಚಿಕ್ಕ ಚಿಕ್ಕ ಬಾಲ್ ತೊಗೊಂಡು ಮಧ್ಯದಲ್ಲಿ ಇಟ್ಟಿರೋ ದೊಡ್ಡ ಬಾಲ್ನ ಹೊಡೆದು ಬೇರೆ ಕಡೆ ಲೈನ್ಗೆ ಏನಿದೆ ಅದು ದಾಟಿಸ್ಬೇಕಾಗುತ್ತೆ. ಆಪೋನೆಂಟ್ ಟೀಮ್ ಕಡೆಗೆ ಯಾರು ಲೈನ್ನ ದಾಟಿಸ್ತಾರೋ ಆ ದೊಡ್ಡ ಬಾಲ್ನ ಹೊಡೆದು, ಚಿಕ್ಕ ಬಾಲಿಂದ ಹೊಡೆದು ದೊಡ್ಡ ಬಾಲ್ನ ಯಾರು ದಾಟಿಸ್ತಾರೋ ಆ ಟೀಮ್ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಇದರಲ್ಲಿ 2 ಟೀಮ್ ಇರುತ್ತೆ. ಮೊದಲನೇ ಟೀಮಲ್ಲಿ ಕಾರ್ತಿಕ್, ನಮ್ರತಾ, ಸಂಗೀತ ಮತ್ತು ವರ್ತು ಸಂತೋಷ್ ಅವರು ಇರ್ತಾರೆ. ಇನ್ನೊಂದು ಟೀಮಲ್ಲಿ ವಿನಯ್, ತನಿಷಾ, ತುಕಾಲಿ ಸಂತೋಷ್ ಮತ್ತು ಪ್ರತಾಪ್ ಅವರು ಆಡ್ತಿರ್ತಾರೆ. ಸೊ ಈ 2 ಟೀಮಲ್ಲೂ ಆಡ್ತಾ ಇರೋವಾಗ ಆ ಬಾಲ್ನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಹೊಡೆಯೋವಾಗ ಈ ಟಾಸ್ಕಲ್ಲಿ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಸೊ ಸಂಗೀತ ಅವರು ಬಾಲ್ ಎತ್ಕೊಡ್ತಾ ಇರ್ತಾರೆ, ಸೊ ಕಾರ್ತಿಕ್ ಅವರು ಹೊಡಿತಾ ಇರ್ತಾರೆ. ಸೊ ಈ ಟಾಸ್ಕಲ್ಲಿ ಕೊನೆಗೆ ಈ ಸಂಗೀತ ಅವ್ರ ಟೀಮ್ ಏನಿರುತ್ತೆ ಆ ಟೀಮೇ ಗೆಲ್ಲುತ್ತೆ ಅಂತ ಹೇಳ್ಬೋದು. ಈ ಸಂಗೀತ ಅವ್ರ ಟೀಮ್ ಕ್ಯಾಪ್ಟನ್ ನಮ್ರತಾ ಅವರಾಗಿರ್ತಾರೆ. ಸೊ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.